ಹಾಯ್ ಗೈಸ್, ನಾನು ಗೋರ್ಧನ್, ನೀವು ನೋಡ್ತಾರೆ ಟೆಕ್ನಿಕಲ್ ಗೋರ್ಧನ್. ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವೇನಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಒಂದು ವಿಡಿಯೋಸ್ಗಳಿಗೆ ಬಂದ್ಬಿಟ್ಟು ನಾವು ಒಂದು ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ. ಇಲ್ಲಿ ಸೈಡಲ್ಲಿ ಬಂದ್ಬಿಟ್ಟು ನಮಗೆ ಕಾಣ್ತಾ ಇರುತ್ತೆ ಸಬ್ಸ್ಕ್ರೈಬರ್ ಬಟನ್ ಆಗಲಿ ಅಥವಾ ಯಾವುದೇ ಒಂದು ಫೋಟೋ ಆಗಲಿ ಅಥವಾ ಯಾವುದೇ ಒಂದು ಐಕನ್ ಅನ್ನೋದು ಚಾನಲ್ ಐಕನ್ ಅನ್ನೋದು ಕಾಣುತ್ತೆ. ಅದು ಯಾವ ರೀತಿ ಆಗಬೇಕು ಮತ್ತೆ ಇಲ್ಲಿ ನೋಡ್ಬೋದು ನಾವು ಯಾವ ರೀತಿ ಒಂದು ಐಕನ್ ಅನ್ನೋದು ನಮ್ಮ ಒಂದು ವಿಡಿಯೋ ಮೇಲೆ ಕಾಣುತ್ತೆ. ಇದಕ್ಕೆ ಬಂದ್ಬಿಟ್ಟು ಬ್ರ್ಯಾಂಡಿಂಗ್ ವಾಟರ್ ಮಾರ್ಕ್ ಇನ್ ವಿಡಿಯೋ ಅಂತ ಹೇಳ್ತೀವಿ. ವಿಡಿಯೋ ವಾಟರ್ ಮಾರ್ಕ್ ಇನ್ ಬ್ರ್ಯಾಂಡಿಂಗ್ ಅಂತಾನು ಹೇಳ್ತೀವಿ. ಇದು ಯಾವ ರೀತಿ ಆಡ್ ಮಾಡ್ಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನನ್ನ ಒಂದು ಚಾನಲ್ಗೆ ಮೊದಲಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಟಚ್ ಮಾಡಿ, ಯಾಕೆಂದರೆ ನಾನು ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳನ್ನ ನಿಮಗೋಸ್ಕರ ಮಾಡ್ತಾ ಇರ್ತೀನಿ. ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ಮೊಬೈಲ್ ಇಂಟರ್ಫೇಸ್ಗಳನ್ನ ಅಲ್ಲಿಂದ ಬಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಮ್ಮ ಒಂದು ವಿಡಿಯೋಗಳಿಗೆ ಈ ಒಂದು ವಾಟರ್ ಮಾರ್ಕ್ ಇಮೇಜ್ ಬ್ರ್ಯಾಂಡಿಂಗ್ ಅನ್ನೋದು ಮಾಡಬೇಕು ಅಂತ. ಮೊದಲಿಗೆ ಬಂದ್ಬಿಟ್ಟು ನಾವು ಗೂಗಲ್ ಕ್ರೋಮ್ನ ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ಇಂಟರ್ಫೇಸ್ ಅನ್ನೋದು ನಿಮಗೆ ಕಾಣ್ತಿರ್ಬೋದು ಆಲ್ರೆಡಿ. ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ನಮಗೆ ಗೂಗಲ್ ಕ್ರೋಮ್ದು ಬಂದ್ಬಿಟ್ಟು ಕಾಣುತ್ತಲ್ಲ. ಇಲ್ಲಿ ಬಂದ್ಬಿಟ್ಟು ಮೊದಲಿಗೆ ಬಂದ್ಬಿಟ್ಟು ಈ ಒಂದು 3 ಡಾಟ್ಸ್ ಇದೆಯಲ್ಲ, ಆ ಒಂದು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬಂದ್ಬಿಟ್ಟು ನಮ್ಗೆ ನೋಡ್ಬೋದು ಡೆಸ್ಕ್ಟಾಪ್ ಸೈಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ರಿ ಇಲ್ಲಿ ಬಂದ್ಬಿಟ್ಟು ಅದು ಬ್ಲೂಟಿಕ್ ಬಂದಿದೆ ಇಲ್ಲ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸರ್ಚ್ ಆರ್ ಟೈಪ್ ಅಡ್ರೆಸ್ ಅಂತ ಇದೆಯಲ್ಲ, ಅಲ್ಲಿ ಬಂದ್ಬಿಟ್ಟು ವೈಟಿ ಸ್ಟುಡಿಯೋ ಅಂತ ಕೊಡಿ. ವೈಟಿ ಸ್ಟುಡಿಯೋ ಅಂತ ಕೊಟ್ಟು ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಬಂದ್ಬಿಟ್ಟು ನಮಗೆ ಮೊದಲಿಗೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಕಾಣುತ್ತಲ್ಲ, ಒಂದು ಯೂಟ್ಯೂಬ್ ಸ್ಟುಡಿಯೋನ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಬಂದ್ಬಿಟ್ಟು ಇಂಟರ್ಫೇಸ್ ಅನ್ನೋದು ಈ ರೀತಿ ಕಾಣುತ್ತೆ. ಇಲ್ಲಿ ಬಂದ್ಬಿಟ್ಟು ಗೆಟ್ ದ ಆ್ಯಪ್ ಅಂತ ಕೊಡಬೇಡಿ, ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಕಂಟಿನ್ಯೂ ಟು ಸ್ಟುಡಿಯೋ ಅಂತಿದೆಯಲ್ಲ, ಅಲ್ಲಿ ಬಂದ್ಬಿಟ್ಟು ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಬಂದ್ಬಿಟ್ಟು ನಮಗೆ ಇಂಟರ್ಫೇಸ್ ಅನ್ನೋದು ಈ ರೀತಿ ಕಾಣುತ್ತೆ. ಇಲ್ಲಿ ಬಂದ್ಬಿಟ್ಟು ನಮಗೆ ನೆಕ್ಸ್ಟ್ ಇಂಟರ್ಫೇಸ್ ಅನ್ನೋದು ಬರ್ತಾ ಇದೆ ಅಲ್ಲ, ಸ್ವಲ್ಪ ಲೋಡ್ ಆಗ್ತಿದೆ ಫ್ರೆಂಡ್ಸ್. ಇಲ್ಲಿ ಬಂದ್ಬಿಟ್ಟು ನಮಗೆ ಇಂಟರ್ಫೇಸ್ ಅನ್ನೋದು ಈ ರೀತಿ ಕಾಣುತ್ತೆ. ಇಲ್ಲಿ ಬಂದ್ಬಿಟ್ಟು ನಾವೇನಪ್ಪ ಅಂತಂದರೆ ಕೆಳಗಡೆ ಸೆಟ್ಟಿಂಗ್ ಅನ್ನೋದು ಕಾಣ್ತಾ ಇದೆಯಲ್ಲ, ಆ ಒಂದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಒಂದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಬಂದ್ಬಿಟ್ಟು ಸೆಟ್ಟಿಂಗ್ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ನಮಗೆ ನೋಡ್ಬೋದು ಜನರಲ್ ಚಾನಲ್ ಅಪ್ಲೋಡ್ ಡಿಫಾಲ್ಟ್ಸ್ ಪರ್ಮಿಷನ್ಸ್ ಕಮ್ಯುನಿಟಿ ಅಗ್ರಿಮೆಂಟ್ಸ್ ಇವೆಲ್ಲ ಬೇಡ ನಮಗೆ. ಇಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಆಪ್ಷನ್ ಚಾನಲ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಬಂದ್ಬಿಟ್ಟು ನೆಕ್ಸ್ಟ್ ಇಂಟರ್ಫೇಸ್ ಅನ್ನೋದು ಈ ರೀತಿ ಕಾಣುತ್ತೆ. ಇಲ್ಲಿ ನೋಡ್ಬೋದು ಬೇಸಿಕ್ ಇನ್ಫಾರ್ಮೇಷನ್, ಅಡ್ವಾನ್ಸ್ ಸೆಟ್ಟಿಂಗ್, ಬ್ರ್ಯಾಂಡಿಂಗ್ ಅಂಡ್ ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಇದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ನಾವೇನಪ್ಪ ಅಂತಂದ್ರೆ ಬ್ರ್ಯಾಂಡಿಂಗ್ ಮೇಲೆ ಕ್ಲಿಕ್ ಮಾಡಿ. ಒಂದು ಬ್ರ್ಯಾಂಡಿಂಗ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಬಂದ್ಬಿಟ್ಟು ಹೊಸ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಬಂದ್ಬಿಟ್ಟು ನಾನು ಇನ್ನು ಬಂದ್ಬಿಟ್ಟು ಆಲ್ರೆಡಿ ಆ್ಯಡ್ ಮಾಡಿದ್ದೀನಲ್ಲ, ಇನ್ನು ರಿಮೂವ್ ಮಾಡಿ ಬಂದ್ಬಿಟ್ಟು ನಿಮಗೆ ಯಾವ ರೀತಿ ಅಂತ ತೋರಿಸ್ತೀನಿ. ಮುಂದೆ ಬಂದ್ಬಿಟ್ಟು ಇಲ್ಲಿ ರಿಮೂವ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ರಿಮೂವ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಮಗೆ ನೋಡ್ಬೋದು ಈಗ ಇದು ಬಂದ್ಬಿಟ್ಟು ಖಾಲಿ ಇದೆ. ಇಲ್ಲಿ ಬಂದ್ಬಿಟ್ಟು ನಮಗೆ ಯಾವುದೇ ರೀತಿಯ ವಾಟರ್ ಮಾರ್ಕ್ ಅನ್ನೋದು ಇಲ್ಲ. ಇಲ್ಲಿ ಬಂದ್ಬಿಟ್ಟು ಇದು ಫಸ್ಟ್ ಇದನ್ನ ತಿಳ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು 150 × 150 ಪಿಕ್ಸೆಲ್ನಲ್ಲಿ ಇರಬೇಕಾಗುತ್ತೆ. ಈ ಒಂದು ನಾವು ಯಾವ ಒಂದು ಇಮೇಜ್ನ ಆ್ಯಡ್ ಮಾಡ್ತಿದ್ದೀವಲ್ಲ, ಅಥವಾ ಫೈಲ್ ಆಗಿರಲಿ, ನಿಮ್ಮ ಒಂದು ಫೋಟೋ ಆಗಿರಲಿ, ನಿಮ್ಮ ಒಂದು ಚಾನಲ್ ಲೋಗೋ ಆಗಿರಲಿ, ಅದು ಬಂದ್ಬಿಟ್ಟು 150 × 150 ಪಿಕ್ಸೆಲ್ನಲ್ಲಿ ಇರಬೇಕು. ಪ್ಲಸ್ 1 MB ಕಡಿಮೆ ಈ ಒಂದು ಫೈಲ್ ಅನ್ನೋದು ನಮಗೆ ಇರಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನೋಡ್ಬೋದು ಆ್ಯಡಿಂಗ್ ಎ ವಿಡಿಯೋ ವಾಟರ್ ಮಾರ್ಕ್ ಟು ಯುವರ್ ಕಂಟೆಂಟ್ ಈಸ್ ಕ್ರಿಯೇಟ್ ವೇ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಬಂದ್ಬಿಟ್ಟು ನಾವೇನಪ್ಪ ಅಂತಂದರೆ ಇಲ್ಲಿ ವಾಟರ್ ಮಾರ್ಕ್ ವಿಲ್ ಓವರ್ ವ್ಯೂ ಯುವರ್ ವಿಡಿಯೋ ಇನ್ ದ ಬಾಟಮ್ ರೈಟ್ ಕಾರ್ನರ್ ಆಫ್ ದ ವಿಡಿಯೋ ಪ್ಲೇಯರ್. ನಮಗೆ ಬಂದ್ಬಿಟ್ಟು ಇಲ್ಲಿ ಬಾಟಮಲ್ಲಿ ಬಂದ್ಬಿಟ್ಟು ನಿಮಗೆ ಕಾಣುತ್ತೆ ಈ ಒಂದು ವಾಟರ್ ಮಾರ್ಕ್ ಅನ್ನೋದು ನೀವು ಆ್ಯಡ್ ಮಾಡ್ತಿರಲ್ಲ ಅಂತ ಹೇಳ್ತಿದ್ದಾನೆ. ಇಲ್ಲಿ ಬಂದ್ಬಿಟ್ಟು ನಮಗೆ ಚೂಸ್ ಇಮೇಜ್ ಅಂತಿದೆಯಲ್ಲ, ಒಂದು ಚೂಸ್ ಇಮೇಜ್ ಮೇಲೆ ಬಂದ್ಬಿಟ್ಟು ನಾವು ಕ್ಲಿಕ್ ಮಾಡೋಣ. ಮೊದಲಿಗೆ ಒಂದು ಚೂಸ್ ಇಮೇಜ್ ಮೇಲೆ ಕೊಟ್ಟ ಮೇಲೆ ನಮ್ಗೆ ಏನಪ್ಪ ಅಂತಂದರೆ ಇಲ್ಲಿ ಬಂದ್ಬಿಟ್ಟು ನಮಗೆ ಕೆಲವೊಂದು ಫೋಟೋಗಳು ಕಾಣುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಫೋಟೋನ ಎಲ್ಲಿ ಡೌನ್ಲೋಡ್ ಮಾಡಿದ್ರೆ ಅಥವಾ ಯಾವ ಒಂದು ಫೈಲಲ್ಲಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದು ಬಂದ್ಬಿಟ್ಟು 150 × 150 ಪಿಕ್ಸೆಲ್ ಹೇಳಿದ್ನಲ್ಲ, ಅದು ಬಂದ್ಬಿಟ್ಟು ಲೆಸ್ ದೆನ್ 1 MB ಕ್ಲಿಕ್ ಮಾಡ್ಕೊಳ್ಳಿ. ಈ ಬ್ರೌಸ್ನಲ್ಲಿ ಹೋಗ್ತೀನಿ. ನನಗೆ ಬಂದ್ಬಿಟ್ಟು ಈ ಒಂದು ವಾಟ್ಸಪ್ನಲ್ಲಿ ಬಂದ್ಬಿಟ್ಟು ನನಗೆ ಇದು ಫಸ್ಟ್ ಇದೆ ಅಲ್ಲ 13.68 KB ಇದೆ. ಇದು ಬಂದ್ಬಿಟ್ಟು ನಾನು ಪಿಕ್ಸೆಲ್ ಲ್ಯಾಬ್ನಲ್ಲಿ ಬಂದ್ಬಿಟ್ಟು ಈ ಒಂದು ಸೈಜ್ನ ಬಂದ್ಬಿಟ್ಟು ನಾನು ಡಿಕ್ರೀಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಬೋದಲ್ಲ, ಆ ರೀತಿ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂತಂದರೆ ನಾನು ಈ ಒಂದು ವೀಡಿಯೋನ ಬಂದ್ಬಿಟ್ಟು ಡಿಕ್ರೀಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಅಂತ ವೀಡಿಯೋ ನೆಕ್ಸ್ಟ್ನಲ್ಲಿ ತೋರಿಸ್ತೀನಿ ಲಾಸ್ಟ್ನಲ್ಲಿ. ಇಲ್ಲಿ ಬಂದ್ಬಿಟ್ಟು ನಾನು ಫಸ್ಟ್ ಇದೆ ಬಂದಲ್ಲ, ಇದನ್ನು ಬಂದ್ಬಿಟ್ಟು ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬಂದ್ಬಿಟ್ಟು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬಂದ್ಬಿಟ್ಟು ನಮಗೆ ಆಲ್ರೆಡಿ ಸಬ್ಸ್ಕ್ರೈಬರ್ ಬಟನ್ ಅನ್ನೋದು ಕಾಣ್ತಾ ಇದೆ. ನಿಮ್ಗೆ ಇಷ್ಟ ಬಂದರೆ ನಿಮಗೆ ಯಾವುದೊಂದು ಫೈಲ್ನ ಓಪನ್ ಮಾಡ್ಕೊಳ್ಬೇಕು ಅಥವಾ ಇಡಬೇಕಂತ ಅಂದ್ಕೊಂಡಿದ್ದೀರಾ ಅದನ್ನ ಬಂದ್ಬಿಟ್ಟು ಇಲ್ಲಿ ಮಾಡ್ಬೋದು. ಇದು ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಇಮೇಜ್ ಅನ್ನೋದು ಇರಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ನಲ್ಲಿ ಟ್ರಾನ್ಸ್ಪರೆಂಟ್ ಇರಬೇಕು, ಅಂದರೆ ನಾವು ಬಂದ್ಬಿಟ್ಟು ಟ್ರಾನ್ಸ್ಫರ್ ಮಾಡುವ ರೀತಿಯಲ್ಲಿ ಇರಬೇಕು. ನಿಮಗೆ ಗೊತ್ತಿದೆ ಅಂತ ಅನಿಸುತ್ತೆ. ಇಲ್ಲಿ ಬಂದ್ಬಿಟ್ಟು ನಾವು ಸಬ್ಸ್ಕ್ರೈಬರ್ ಬಟನ್ ಅನ್ನೋದು ಓಕೆ ಆಗಿದೆಲ್ಲ, ಇಲ್ಲಿ ಬಂದ್ಬಿಟ್ಟು ನಮಗೆ ಸೇವ್ ಅನ್ನೋದು ನೆಕ್ಸ್ಟ್ ಬಂದ್ಬಿಟ್ಟು ಸೇವ್ ಅಂತ ಕೊಡೋಣ. ಇಲ್ಲಿ ಸೇವ್ ಅಂತ ಕೊಟ್ಟ ಮೇಲೆ ನಮಗೆ ಇಲ್ಲಿ ಬಂದ್ಬಿಟ್ಟು ಆಲ್ರೆಡಿ ಆ್ಯಡ್ ಆಗಿದೆ. ನೀವು ಬಂದ್ಬಿಟ್ಟು ಒಮ್ಮೆ ಚೆಕ್ ಮಾಡ್ಬೋದು ಯಾವ ರೀತಿ ಅಂತ. ಇಲ್ಲಿ ಸೆಟ್ಟಿಂಗಲ್ಲಿ ಹೋಗಿ ಇಲ್ಲಿ ಬಂದ್ಬಿಟ್ಟು ಸೆಟ್ಟಿಂಗ್ನಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಚಾನಲ್ ಮೇಲೆ ಹೋಗೋಣ. ಅಲ್ಲಿ ಬಂದ್ಬಿಟ್ಟು ಬ್ರ್ಯಾಂಡಿಂಗ್ ಅಂತ ಇಲ್ಲ, ಒಂದು ಬ್ರ್ಯಾಂಡಿಂಗ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಬಂದ್ಬಿಟ್ಟು ನಮಗೆ ಶೋ ಆಗ್ತಿದೆ ನೋಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬರ್ ಬಟನ್ ಅನ್ನೋದು ಈಗ ಆ್ಯಡ್ ಆಗಿದೆ. ಈಗ ಯಾವ ರೀತಿ ನಮ್ಮ ಒಂದು ಬ್ರ್ಯಾಂಡಿಂಗ್ನ ಮಾಡಬೇಕಂತ ಗೊತ್ತಾಯ್ತಲ್ಲ. ಈಗ ಬಂದ್ಬಿಟ್ಟು ಪಿಕ್ಸೆಲ್ ಲ್ಯಾಬ್ನಲ್ಲಿ ಬಂದ್ಬಿಟ್ಟು ಯಾವ ರೀತಿ ಟ್ರಾನ್ಸ್ಪರೆಂಟ್ ಇಮೇಜ್ನ ಮಾಡಬೇಕು ಅಂತ ನೋಡೋಣ. ಗೈಸ್, ನಾವು ಮೊದಲಿಗೆ ಒಂದು ಪಿಕ್ಸೆಲ್ ಲ್ಯಾಬ್ನ ಬಂದುಬಿಟ್ಟು ಓಪನ್ ಮಾಡ್ಕೊಳ್ಳೋಣ. ನಮಗೆ ಇಂಟರ್ಫೇಸ್ ಅನ್ನೋದು ಈ ರೀತಿ ಕಾಣುತ್ತೆ. ಇಲ್ಲಿ ಮೊದಲಿಗೆ ಬಂದುಬಿಟ್ಟು ನಾವೇನಪ್ಪ ಅಂತಂದರೆ ಈ ಒಂದು 3 ಡಾಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ 3 ಡಾಟ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇಮೇಜ್ ಸೈಜ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ.
ಇಮೇಜ್ ಸೈಜ್ನ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕಸ್ಟಮ್ ಇದೆಯಲ್ಲ, ಇಲ್ಲಿ ಅದು ಅಷ್ಟೇ ಇರಲಿ. ಇಲ್ಲಿ ವಿಡ್ತ್ ಆ್ಯಂಡ್ ಹೈಟ್ ಅನ್ನೋದು ನಮಗೆ ಕಾಣ್ತಿದೆಯಲ್ಲ, ಒಂದು ವಿಡ್ತ್ ಆ್ಯಂಡ್ ಹೈಟ್ನಲ್ಲಿ ಬಂದುಬಿಟ್ಟು ಈಗ ಆಲ್ರೆಡಿ ಹೇಳಿದಂಗೆ 150 ಇಂಟು 150 ಪಿಕ್ಸೆಲ್ನ ಹಾಕ್ಕೊಳ್ಳಿ. 150 ಇಂಟು 150 ಪಿಕ್ಸೆಲ್ನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಓಕೆ ಕೊಡಿ. ಕೊಟ್ಮೇಲೆ ನಮಗೆ ಇಂಟರ್ಫೇಸ್ ಅನ್ನೋದು ಈ ರೀತಿ ಕಾಣುತ್ತೆ. ಇಲ್ಲಿ ನಾವು ನೋಡ್ಬೋದು ಸೈಜ್ ಅನ್ನೋದು ಕೂಡ ಡಿಕ್ರೀಸ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ ನಾವು ಬಂದುಬಿಟ್ಟು ಡಬಲ್ ಇದು ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಬಾಕ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಮಗೆ ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಟ್ರಾನ್ಸ್ಪರೆಂಟ್ ಅಂತ ಕಾಣ್ತಿದೆಯಲ್ಲ, ನೀವು ಬಂದುಬಿಟ್ಟು ಲೋಗೋ ಅಥವಾ ನಿಮ್ಮ ಒಂದು ಫೋಟೋ ಹಾಕಬೇಕಾದ್ರೆ ಈ ಒಂದು ಟ್ರಾನ್ಸ್ಪರೆಂಟ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಡೈರೆಕ್ಟಾಗಿ ಗೂಗಲ್ನಲ್ಲೇ ಸಬ್ಸ್ಕ್ರೈಬರ್ ಬಟನ್ ಅನ್ನೋದು ಡೌನ್ಲೋಡ್ ಮಾಡಿದ್ರೆ ಅಲ್ಲಿ ಬಂದುಬಿಟ್ಟು ನಾವು ಟ್ರಾನ್ಸ್ಪರೆಂಟ್ ಇಮೇಜ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಕೂಡ 150 ಇಂಟು 150 ಸೈಜ್ನ ನಾವು ಮಾಡ್ಕೋಬೋದು. ಆ ರೀತಿ ಮಾಡ್ಕೊಂಡ್ರೆ ನಮಗೆ ಬಂದುಬಿಟ್ಟು ಇಲ್ಲಿ ಈಸಿ ಆಗುತ್ತೆ. ಇಲ್ಲಿ ಓಕೆ ಮಾಡ್ಕೊಂಡ್ಮೇಲೆ ನಮ್ಗೆ ಇಲ್ಲಿ ನೋಡ್ಬೋದು ಟ್ರಾನ್ಸ್ಪರೆಂಟ್ ಅನ್ನೋದು ನಮಗೆ ಸಿಕ್ಕಿದೆ. ಇಲ್ಲಿ ಬಂದುಬಿಟ್ಟು ಆ ಒಂದು ಟೆಸ್ಟ್ ಅನ್ನೋದು ಡಿಲೀಟ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದುಬಿಟ್ಟು ನಾನು ಆಲ್ರೆಡಿ ಟ್ರಾನ್ಸ್ಪರೆಂಟ್ ಇಮೇಜ್ನೇ ಮಾಡ್ಕೊಂಡಿದ್ದೀನಿ. ನಿಮಗೆ ತಿಳಿದೋರ್ಗೋಸ್ಕರ ನಾನು ಬಂದುಬಿಟ್ಟು ಸಬ್ಸ್ಕ್ರೈಬರ್ ಬಟನ್ನ ಮತ್ತೆ ಇಲ್ಲಿ ಬಂದುಬಿಟ್ಟು ನಿಮಗೆ ಪ್ಲೇಸ್ ಮಾಡ್ತೀನಿ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಒಂದು ಪ್ಲಸ್ ಐಕನ್ ಇದೆಯಲ್ಲ, ಅಲ್ಲಿ ಬಂದುಬಿಟ್ಟು ಐಕನ್ನನ್ನು ಓಪನ್ ಮಾಡಿದ್ಮೇಲೆ ಫ್ರಮ್ ಗ್ಯಾಲರಿ ಹೋಗೋಣ. ಹೋದ್ಮೇಲೆ ನಮಗೆ ಇಲ್ಲಿ ಬಂದುಬಿಟ್ಟು ಭಾಳ ಒಂದು ಇಮೇಜ್ಗಳು ಸಿಗುತ್ತೆ. ಆ ಒಂದು ಇಮೇಜ್ನ ಬಂದುಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟ್ ಇದೆಯಲ್ಲ ಒಂದು ಸಬ್ಸ್ಕ್ರೈಬರ್ ಬಟನ್ನ, ಅದನ್ನ ಬಂದುಬಿಟ್ಟು ನಾನು ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಓಕೆ ಕೊಟ್ಕೊಳ್ಳೋಣ. ಕೊಟ್ಕೊಂಡ್ಮೇಲೆ ಏನಪ್ಪ ಅಂತಂದರೆ ನಾವು ಇದನ್ನು ಫುಲ್ಲಾಗಿ ಡ್ರ್ಯಾಗ್ ಮಾಡೋಣ. ಫುಲ್ಲಾಗಿ ಡ್ರ್ಯಾಗ್ ಮಾಡಿದ್ಮೇಲೆ ನಾವು ಬಂದುಬಿಟ್ಟು ಇದನ್ನು ನೀವು ಕರೆಕ್ಟಾಗಿ ಇಟ್ಕೊಂಡು ಫ್ರೆಂಡ್ಸ್, ನಾನು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಬೇಗ ಮಾಡ್ತಿದ್ದೀನಲ್ಲ. ಇಲ್ಲಿ ಬಂದುಬಿಟ್ಟು ಇಷ್ಟೇ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಇಲ್ಲಿ ಸೇವ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ಸೇವ್ ಆ್ಯಸ್ ಎ ಇಮೇಜ್ ಅಂತ ಕೊಡಿ. ಇಲ್ಲಿ ಇನ್ನೊಂದು ಏನಂದರೆ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು PNG ಆ್ಯಂಡ್ JPG ಇದೆಲ್ಲ, JPG ಮಾಡ್ಕೊಳ್ಬೇಡಿ. ಯಾಕಪ್ಪ ಅಂತಂದರೆ ಇಲ್ಲಿ ಬಂದುಬಿಟ್ಟು ನೋ ಟ್ರಾನ್ಸ್ಫರ್ NG ಅಂತ ಕೊಟ್ಟಿದ್ದಾನಲ್ಲ, ಇದು ಬಂದುಬಿಟ್ಟು ಟ್ರಾನ್ಸ್ಪರೆಂಟ್ ಇಮೇಜ್ ಆಗಲ್ಲ ಅಂತ ಹೇಳಾಗ್ತಿದೆ. ಇಲ್ಲಿ ಬಂದುಬಿಟ್ಟು PNGನೇ ತೊಗೊಳ್ಳೋಣ. ಇಲ್ಲಿ ಬಂದುಬಿಟ್ಟು ಹೈ ಕ್ವಾಲಿಟಿಯಲ್ಲಿ ಆಗುತ್ತಲ್ಲ, ಇದನ್ನ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಏನಪ್ಪ ಅಂತಂದರೆ ನಮಗೆ ಇಲ್ಲಿ ಬಂದುಬಿಟ್ಟು ಸೇವ್ ಆಗಿರುತ್ತೆ. ಇಲ್ವಲ್ಲ ಸೇವ್ ಮಾಡಿದ್ಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ಬಂದುಬಿಟ್ಟು ಇಲ್ಲಿ ಸೈಜ್ ಅನ್ನೋದು ಜಾಸ್ತಿ ಇದ್ದರೆ, ಅಂದರೆ ಲೆಸ್ ದೆನ್ 1 MB ಇರಬೇಕಲ್ಲ, ಅದಕ್ಕಿಂತ ಜಾಸ್ತಿ ಆದರೆ ನೀವೇನು ಮಾಡಿಯಪ್ಪ ಅಂತಂದರೆ ವಾಟ್ಸಪ್ಗೆ ಶೇರ್ ಮಾಡಿ, ಅದರಿಂದ ಬಂದುಬಿಟ್ಟು ನೀವು ಮತ್ತೆ ಅಗೇನ್ ಶೇರ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಒಮ್ಮೆ ಶೇರ್ ಮಾಡಿದ್ಮೇಲೆ ನಿಮ್ಮ ಹತ್ರ ಇರುವ ಒಂದು ಒರಿಜಿನಲ್ ಏನು ಇಮೇಜ್ ಇದೆಲ್ಲ ಸಬ್ಸ್ಕ್ರೈಬರ್ ಬಟನ್ದು, ಅದನ್ನು ಡಿಲೀಟ್ ಮಾಡಿ ಮತ್ತು ನೆಕ್ಸ್ಟ್ ಅವರಿಂದ ನಮಗೆ ಕಳ್ಸ್ಕೊಳ್ಳೋಕೆ ಹೇಳಿ. ನೀವು ಕಳ್ಸ್ಕೊಳ್ಳಿ. ಅವಾಗ ಬಂದುಬಿಟ್ಟು ಅದು ಕಡಿಮೆ MBಯಲ್ಲಿ ನಿಮಗೆ ಬಂದುಬಿಟ್ಟು ಸಿಗುತ್ತೆ. ಅದನ್ನ ಸೇವ್ ಮಾಡಿದ್ರೆ ಆ ರೀತಿ ಮಾಡೋದ್ರಿಂದ ಏನಪ್ಪ ಅಂದರೆ ನಮಗೆ ಒಂದು ಕಡಿಮೆ MBಯಲ್ಲಿ ನಿಮಗೆ ಬಂದುಬಿಟ್ಟು ಈ ಒಂದು ಫೈಲ್ ಅನ್ನೋದು ನಿಮಗೆ ಬಂದುಬಿಟ್ಟು ಸೇರುತ್ತೆ. ಅದನ್ನ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಅದನ್ನು ಅಪ್ಲೋಡ್ ಮಾಡಿ ಸೇವ್ ಕೊಡಿ. ಇಷ್ಟೇ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಇಷ್ಟೇ ಫ್ರೆಂಡ್ಸ್ ಈ ಒಂದು ವಿಡಿಯೋ. ಜೈ ಹಿಂದ್, ಜೈ ಕನ್ನಡ.